ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸ್ತಾ ಇದೆ. ಈ ಪ್ರತಿಭಟನೆ ಹಿನ್ನೆಲೆ ಆ ಫ್ರೀಡಂ ಪಾರ್ಕ್ನ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ಕಂಪ್ಲೀಟ್ ಟ್ರಾಫಿಕ್ ಜಾಮ್ ಆಗಿದೆ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಮೆಜೆಸ್ಟಿಕ್ನಿಂದ ಕೆಆರ್ ವೃತ್ತದವರೆಗೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಟ್ರಾಫಿಕ್ನಲ್ಲಿ ಆಂಬ್ಯುಲೆನ್ಸ್ ಕೂಡ ಸಿಲುಕಿಕೊಂಡು ಪರದಾಡುವಂತಹ ಘಟನೆ ಆಗಿದೆ. ನೋಡಿ, ನಿಮಗೆ ಆ ಫ್ರೀಡಂ ಪಾರ್ಕ್ಗೆ ತೆರಳುವಂತಹ ರಸ್ತೆ ಏನಿದೆಯಲ್ಲ, ಫ್ಲೈಓವರ್ ಮೇಲಿಂದ ನೀವು ಆನಂದರಾವ್ ಸರ್ಕಲ್ ಕಡೆಯಿಂದ ಬಂದು ಕೆಳಭಾಗದಿಂದ ಹೋಗ್ತಾರೆ ಫ್ಲೈಓವರ್ ಕೆಳಗಡೆ. ಮತ್ತೊಂದು ಕಡೆ ಈ ಗಾಂಧಿನಗರ, ಮೆಜೆಸ್ಟಿಕ್, ಮಂತ್ರಿ ಮಾಲ್ ಆ ಕಡೆಯಿಂದ ಬಂದಂತವರು ಈ ಫ್ಲೈಓವರ್ ಹತ್ತಿ ಪಾಸ್ ಆಗ್ತಾರೆ. ಆದ್ರೆ ಇವತ್ತು ಕಾಂಗ್ರೆಸ್ನವರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ. ಈ ಹಿನ್ನೆಲೆಯಲ್ಲಿ ಆ ಭಾಗದಲ್ಲಿ ಯಾವ ರೀತಿಯಾಗಿ ಟ್ರಾಫಿಕ್ ಜಾಮ್ ಆಗಿದೆ, ಹೈರಾಣ ಆಗ್ಬಿಟ್ಟಿದ್ದಾರೆ. ಇವತ್ತು ಸವಾರರಂತೂ ಪರದಾಡಿದ್ದಾರೆ. ಆಂಬ್ಯುಲೆನ್ಸ್ ಅಂತೂ ಸಿಲುಕಿಕೊಂಡು ಸಾಕಷ್ಟು ಸಮಯ ಅಲ್ಲೇ ಸಿಲುಕಿಕೊಂಡು ಪರದಾಡುವಂತ ಘಟನೆ ಆಗಿದೆ. ಒಂದು ಟ್ರಾಫಿಕ್ ಜಾಮ್ ಆದರೆ ಮತ್ತೊಂದು ಕಡೆ ರಾಜ್ಯದ ನಾನಾ ಭಾಗಗಳಿಂದ ಖಾಸಗಿ ಬಸ್ ಆಗಿರ್ಬೋದು, ಟೆಂಪೋ ಟ್ರಾವೆಲ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಸಾವಿರಾರು ಜನರು ಈಗ ಫ್ರೀಡಂ ಪಾರ್ಕ್ ಕಡೆ ಬರ್ತಿರೋದ್ರಿಂದ ಫ್ರೀಡಂ ಪಾರ್ಕ್ನ ರಸ್ತೆ ಏನಿದೆ ಸಂಪೂರ್ಣವಾಗಿ ಒಂದು ಮುಖದಲ್ಲಿ ಟ್ರಾಫಿಕ್ ಜಾಮ್ ಆಗಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಟ್ರಾಫಿಕ್ ಕ್ಲಿಯರ್ ಆಗುವಂತ ಸದ್ಯದ ಮುನ್ಸೂಚನೆ ಕಂಡು ಬರ್ತಾ ಇಲ್ಲ. ಇನ್ಫ್ಯಾಕ್ಟ್ ಆನಂದರಾವ್ ಫ್ಲೈಓವರ್ ಮೇಲೆ ನೋಡಿದ್ದೇವೆ, ಆನಂದರಾವ್ ಸರ್ಕಲ್ನ ಬಳಿಯಿಂದ ಬರುವಂತ ಒಂದು ಫ್ಲೈಓವರ್ ಇರಬಹುದು ಅಥವಾ ಸಂಗೊಳ್ಳಿ ರಾಯಣ್ಣ ಫ್ಲೈಓವರ್ನ ಮೇಲ್ಭಾಗದಲ್ಲಿರುವಂತಹ ಚಿತ್ರಣವನ್ನ ಕೂಡ ನಾವು ನಿಮ್ಗೆ ನೋಡ್ತಾ ಇರುವಂತದ್ದು. ಈ ಒಂದು ಫ್ರೀಡಂ ಪಾರ್ಕ್ನ ಸುತ್ತಮುತ್ತ 4-5 ಕಿಲೋಮೀಟರ್ ಏನಿದೆ ಫ್ರೀಡಂ ಪಾರ್ಕ್ಗೆ ಸಂಪರ್ಕ ಕಲ್ಪಿಸುವಂತ ಅಷ್ಟೂ ರಸ್ತೆಗಳು ಈಗ ಜಾಮ್ ಆಗಿರುವಂತದ್ದು. ಇದು ಕ್ಲಿಯರ್ ಆಗೋದಕ್ಕೆ ಕನಿಷ್ಠ 3 ರಿಂದ 4 ಗಂಟೆಗಳ ಅವಶ್ಯ ಇದೆ ಅನ್ನೋದು ಮಾತ್ರ ಗೊತ್ತಾಗ್ತಿರುವಂತದ್ದು. ಪೊಲೀಸರು ಕೂಡ ಈ ಒಂದು ಟ್ರಾಫಿಕ್ ನ ಕ್ಲಿಯರ್ ಮಾಡೋದಕ್ಕೆ ಹರಸಾಹಸ ಪಡ್ತಿದ್ರೆ, ಮತ್ತೊಂದು ಕಡೆ ಈ ಒಂದು ಟ್ರಾಫಿಕ್ ನಲ್ಲಿ ಸಿಲುಕಿರುವಂತಹ ಪ್ರಯಾಣಿಕರು, ಸಾರ್ವಜನಿಕರು ಸರ್ಕಾರಗಳ ವಿರುದ್ಧ ತಮ್ಮ ಬೇಸರವನ್ನ ಹೊರಹಾಕ್ತಿರುವಂತದ್ದು. ರಾಜಕೀಯ ಮಾಡೋದಕ್ಕೆ ಇವರ ಮೇಲೆ ಅವರು, ಅವರ ಮೇಲೆ ಇವರು ಆಕ್ರೋಶವನ್ನ ಹೊರಹಾಕಿ ಪ್ರತಿನಿತ್ಯದ ಕೆಲಸಗಳಿಗೆ ನಮ್ಮಂತ ಜನರು ಹೋಗೋರಿಗೆ ಕಿರಿಕಿರಿಯನ್ನ ಮಾಡ್ತಿದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕ್ತಿರುವಂತದ್ದು. ಒಂದಂತೂ ಸತ್ಯ, ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ, ಆಂಬ್ಯುಲೆನ್ಸ್ ಕೂಡ ಸಿಕ್ಕಾಕೊಂಡಿದೆ. ಇಂತಹ ಪರಿಸ್ಥಿತಿಯಲ್ಲಿ ಯಾರಿಗಾದ್ರೂ ಆರೋಗ್ಯದ ಸಮಸ್ಯೆ, ಇದು ತೀವ್ರವಾದಂತಹ ಆರೋಗ್ಯದ ಸಮಸ್ಯೆ ಇದ್ರೆ ಏನು ಮಾಡಬೇಕಾಗುತ್ತೆ ಅನ್ನೋ ಒಂದು ಗೊಂದಲಕ್ಕೆ ಈಗ ಕೇಂದ್ರ ಸರ್ಕಾರ ಉತ್ತರ ನೀಡುತ್ತಾ, ರಾಜ್ಯ ಸರ್ಕಾರ ಉತ್ತರ ನೀಡುತ್ತಾ, ಪ್ರತಿಭಟನೆಯನ್ನ ಮಾಡ್ತಿರುವಂತಹ ಕಾಂಗ್ರೆಸ್ ಪಕ್ಷ ಉತ್ತರ ನೀಡುತ್ತಾ ಅನ್ನೋದು ಗಮನಿಸಬೇಕಾಗಿರುವಂತದ್ದು. ಹೌದು, ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ನಡೀತಾ ಇದೆ, ಆಂಬ್ಯುಲೆನ್ಸ್ ನಲ್ಲಿ ಸಾಕ್ತಾ ಇದ್ದಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನೋ ಒಂದು ಪ್ರಶ್ನೆಗೆ ಈಗ ಪೊಲೀಸರು ಖಂಡಿತವಾಗಿ ಉತ್ತರ ನೀಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಅಭಿಷೇಕ್, ಬಿಬಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸ್ತಾ ಇದೆ. ಈ ಪ್ರತಿಭಟನೆ ಹಿನ್ನೆಲೆ ಆ ಫ್ರೀಡಂ ಪಾರ್ಕ್ನ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ಕಂಪ್ಲೀಟ್ ಟ್ರಾಫಿಕ್ ಜಾಮ್ ಆಗಿದೆ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಮೆಜೆಸ್ಟಿಕ್ನಿಂದ ಕೆಆರ್ ವೃತ್ತದವರೆಗೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಟ್ರಾಫಿಕ್ನಲ್ಲಿ ಆಂಬ್ಯುಲೆನ್ಸ್ ಕೂಡ ಸಿಲುಕಿಕೊಂಡು ಪರದಾಡುವಂತಹ ಘಟನೆ ಆಗಿದೆ. ನೋಡಿ, ನಿಮಗೆ ಆ ಫ್ರೀಡಂ ಪಾರ್ಕ್ಗೆ ತೆರಳುವಂತಹ ರಸ್ತೆ ಏನಿದೆಯಲ್ಲ, ಫ್ಲೈಓವರ್ ಮೇಲಿಂದ ನೀವು ಆನಂದರಾವ್ ಸರ್ಕಲ್ ಕಡೆಯಿಂದ ಬಂದು ಕೆಳಭಾಗದಿಂದ ಹೋಗ್ತಾರೆ ಫ್ಲೈಓವರ್ ಕೆಳಗಡೆ. ಮತ್ತೊಂದು ಕಡೆ ಈ ಗಾಂಧಿನಗರ, ಮೆಜೆಸ್ಟಿಕ್, ಮಂತ್ರಿ ಮಾಲ್ ಆ ಕಡೆಯಿಂದ ಬಂದಂತವರು ಈ ಫ್ಲೈಓವರ್ ಹತ್ತಿ ಪಾಸ್ ಆಗ್ತಾರೆ. ಆದ್ರೆ ಇವತ್ತು ಕಾಂಗ್ರೆಸ್ನವರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ. ಈ ಹಿನ್ನೆಲೆಯಲ್ಲಿ ಆ ಭಾಗದಲ್ಲಿ ಯಾವ ರೀತಿಯಾಗಿ ಟ್ರಾಫಿಕ್ ಜಾಮ್ ಆಗಿದೆ, ಹೈರಾಣ ಆಗ್ಬಿಟ್ಟಿದ್ದಾರೆ. ಇವತ್ತು ಸವಾರರಂತೂ ಪರದಾಡಿದ್ದಾರೆ. ಆಂಬ್ಯುಲೆನ್ಸ್ ಅಂತೂ ಸಿಲುಕಿಕೊಂಡು ಸಾಕಷ್ಟು ಸಮಯ ಅಲ್ಲೇ ಸಿಲುಕಿಕೊಂಡು ಪರದಾಡುವಂತ ಘಟನೆ ಆಗಿದೆ. ಒಂದು ಟ್ರಾಫಿಕ್ ಜಾಮ್ ಆದರೆ ಮತ್ತೊಂದು ಕಡೆ ರಾಜ್ಯದ ನಾನಾ ಭಾಗಗಳಿಂದ ಖಾಸಗಿ ಬಸ್ ಆಗಿರ್ಬೋದು, ಟೆಂಪೋ ಟ್ರಾವೆಲ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಸಾವಿರಾರು ಜನರು ಈಗ ಫ್ರೀಡಂ ಪಾರ್ಕ್ ಕಡೆ
ಬರ್ತಿರೋದ್ರಿಂದ ಫ್ರೀಡಂ ಪಾರ್ಕ್ ನ ರಸ್ತೆ ಏನಿದೆ ಸಂಪೂರ್ಣವಾಗಿ ಒಂದು ಮುಖದಲ್ಲಿ ಟ್ರಾಫಿಕ್ ಜಾಮ್ ಆಗಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಟ್ರಾಫಿಕ್ ಕ್ಲಿಯರ್ ಆಗುವಂತ ಸದ್ಯದ ಮುನ್ಸೂಚನೆ ಕಂಡು ಬರ್ತಾ ಇಲ್ಲ. ಇನ್ಫ್ಯಾಕ್ಟ್ ಆನಂದರಾವ್ ಫ್ಲೈಓವರ್ ಮೇಲೆ ನೋಡಿದ್ದೇವೆ. ಆನಂದರಾವ್ ಸರ್ಕಲ್ ನ ಬಳಿಯಿಂದ ಬರುವಂತಹ ಒಂದು ಫ್ಲೈಓವರ್ ಇರಬಹುದು ಅಥವಾ ಸಂಗೊಳ್ಳಿ ರಾಯಣ್ಣ ಫ್ಲೈಓವರ್ ನ ಮೇಲ್ಭಾಗದಲ್ಲಿರುವಂತಹ ಚಿತ್ರಣವನ್ನ ಕೂಡ ನಾವು ನಿಮ್ಗೆ ನೋಡ್ತಾ ಇರುವಂತದ್ದು. ಈ ಒಂದು ಫ್ರೀಡಂ ಪಾರ್ಕ್ ನ ಸುತ್ತಮುತ್ತ 4-5 ಕಿಲೋಮೀಟರ್ ಏನಿದೆ ಫ್ರೀಡಂ ಪಾರ್ಕ್ಗೆ ಸಂಪರ್ಕ ಕಲ್ಪಿಸುವಂತ ಅಷ್ಟೂ ರಸ್ತೆಗಳು ಈಗ ಜಾಮ್ ಆಗಿರುವಂತದ್ದು. ಇದು ಕ್ಲಿಯರ್ ಆಗೋದಕ್ಕೆ ಕನಿಷ್ಠ 3-4 ಗಂಟೆಗಳ ಅವಶ್ಯ ಇದೆ ಅನ್ನೋದು ಮಾತ್ರ ಗೊತ್ತಾಗ್ತಿರುವಂತದ್ದು. ಪೊಲೀಸರು ಕೂಡ ಈ ಒಂದು ಟ್ರಾಫಿಕ್ ನ ಕ್ಲಿಯರ್ ಮಾಡೋದಕ್ಕೆ ಹರಸಾಹಸ ಪಡ್ತಿದ್ರೆ, ಮತ್ತೊಂದು ಕಡೆ ಈ ಒಂದು ಟ್ರಾಫಿಕ್ ನಲ್ಲಿ ಸಿಲುಕಿರುವಂತಹ ಪ್ರಯಾಣಿಕರು, ಸಾರ್ವಜನಿಕರು ಸರ್ಕಾರಗಳ ವಿರುದ್ಧ ತಮ್ಮ ಬೇಸರವನ್ನ ಹೊರಹಾಕ್ತಿರುವಂತದ್ದು. ರಾಜಕೀಯ ಮಾಡೋದಕ್ಕೆ ಇವರ ಮೇಲೆ ಅವರು, ಅವರ ಮೇಲೆ ಇವರು ಆಕ್ರೋಶವನ್ನ ಹೊರಹಾಕಿ ಪ್ರತಿನಿತ್ಯದ ಕೆಲಸಗಳಿಗೆ ನಮ್ಮಂತ ಜನರು ಹೋಗೋರಿಗೆ ಕಿರಿಕಿರಿಯನ್ನ ಮಾಡ್ತಿದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕ್ತಿರುವಂತದ್ದು. ಒಂದಂತೂ ಸತ್ಯ, ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ, ಆಂಬ್ಯುಲೆನ್ಸ್ ಕೂಡ ಸಿಕ್ಕಾಕೊಂಡಿದೆ. ಇಂತಹ ಪರಿಸ್ಥಿತಿಯಲ್ಲಿ ಯಾರಿಗಾದ್ರೂ ಆರೋಗ್ಯದ ಸಮಸ್ಯೆ ಇದು, ತೀವ್ರವಾದಂತಹ ಆರೋಗ್ಯದ ಸಮಸ್ಯೆ ಇದ್ರೆ ಏನು ಮಾಡಬೇಕಾಗುತ್ತೆ ಅನ್ನೋ ಒಂದು ಗೊಂದಲಕ್ಕೆ ಈಗ ಕೇಂದ್ರ ಸರ್ಕಾರ ಉತ್ತರ ನೀಡುತ್ತಾ, ರಾಜ್ಯ ಸರ್ಕಾರ ಉತ್ತರ ನೀಡುತ್ತಾ, ಪ್ರತಿಭಟನೆಯನ್ನ ಮಾಡ್ತಿರುವಂತಹ ಕಾಂಗ್ರೆಸ್ ಪಕ್ಷ ಉತ್ತರ ನೀಡುತ್ತಾ ಅನ್ನೋದು ಗಮನಿಸಬೇಕಾಗಿರುವಂತದ್ದು. ಹೌದು, ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ನಡೀತಾ ಇದೆ, ಆಂಬ್ಯುಲೆನ್ಸ್ ನಲ್ಲಿ ಸಾಕ್ತಾ ಇದ್ದಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನೋ ಒಂದು ಪ್ರಶ್ನೆಗೆ ಈಗ ಪೊಲೀಸರು ಖಂಡಿತವಾಗಿ ಉತ್ತರ ನೀಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಅಭಿಷೇಕ್, ಬಿಬಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಫ್ರೀಡಂ ಪಾರ್ಕ್ ನಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸ್ತಾ ಇದೆ. ಈ ಪ್ರತಿಭಟನೆ ಹಿನ್ನೆಲೆ ಆ ಫ್ರೀಡಂ ಪಾರ್ಕ್ ನ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ಕಂಪ್ಲೀಟ್ ಟ್ರಾಫಿಕ್ ಜಾಮ್ ಆಗಿದೆ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಮೆಜೆಸ್ಟಿಕ್ ನಿಂದ ಕೆಆರ್ ವೃತ್ತದವರೆಗೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಟ್ರಾಫಿಕ್ ನಲ್ಲಿ ಆಂಬ್ಯುಲೆನ್ಸ್ ಕೂಡ ಸಿಲುಕಿಕೊಂಡು ಪರದಾಡುವಂತಹ ಘಟನೆ ಆಗಿದೆ. ನೋಡಿ, ನಿಮಗೆ ಆ ಫ್ರೀಡಂ ಪಾರ್ಕ್ಗೆ ತೆರಳುವಂತಹ ರಸ್ತೆ ಏನಿದೆಯಲ್ಲ, ಫ್ಲೈಓವರ್ ಮೇಲಿಂದ ನೀವು ಆನಂದರಾವ್ ಸರ್ಕಲ್ ಕಡೆಯಿಂದ ಬಂದು ಕೆಳಭಾಗದಿಂದ ಹೋಗ್ತಾರೆ ಫ್ಲೈಓವರ್ ಕೆಳಗಡೆ. ಮತ್ತೊಂದು ಕಡೆ ಈ ಗಾಂಧಿನಗರ, ಮೆಜೆಸ್ಟಿಕ್, ಮಂತ್ರಿ ಮಾಲ್ ಆ ಕಡೆಯಿಂದ ಬಂದಂತವರು ಈ ಫ್ಲೈಓವರ್ ಹತ್ತಿ ಪಾಸ್ ಆಗ್ತಾರೆ. ಆದ್ರೆ ಇವತ್ತು ಕಾಂಗ್ರೆಸ್ನವರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ. ಈ ಹಿನ್ನೆಲೆಯಲ್ಲಿ ಆ ಭಾಗದಲ್ಲಿ ಯಾವ ರೀತಿಯಾಗಿ ಟ್ರಾಫಿಕ್ ಜಾಮ್ ಆಗಿದೆ, ಹೈರಾಣ ಆಗ್ಬಿಟ್ಟಿದ್ದಾರೆ. ಇವತ್ತು ಸವಾರರಂತೂ ಪರದಾಡಿದ್ದಾರೆ. ಆಂಬ್ಯುಲೆನ್ಸ್ ಅಂತೂ ಸಿಲುಕಿಕೊಂಡು ಸಾಕಷ್ಟು ಸಮಯ ಅಲ್ಲೇ ಸಿಲುಕಿಕೊಂಡು ಪರದಾಡುವಂತ ಘಟನೆ ಆಗಿದೆ. ಒಂದು ಟ್ರಾಫಿಕ್ ಜಾಮ್ ಆದ್ರೆ ಮತ್ತೊಂದು ಕಡೆ ರಾಜ್ಯದ ನಾನಾ ಭಾಗಗಳಿಂದ ಖಾಸಗಿ ಬಸ್ ಆಗಿರ್ಬೋದು, ಟೆಂಪೋ ಟ್ರಾವೆಲ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಸಾವಿರಾರು ಜನರು ಈಗ ಫ್ರೀಡಂ ಪಾರ್ಕ್ ಕಡೆ ಬರ್ತಿರೋದ್ರಿಂದ ಫ್ರೀಡಂ ಪಾರ್ಕ್ ನ ರಸ್ತೆ ಏನಿದೆ ಸಂಪೂರ್ಣವಾಗಿ ಒಂದು ಮುಖದಲ್ಲಿ ಟ್ರಾಫಿಕ್ ಜಾಮ್ ಆಗಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಟ್ರಾಫಿಕ್ ಕ್ಲಿಯರ್ ಆಗುವಂತ ಸದ್ಯದ ಮುನ್ಸೂಚನೆ ಕಂಡು ಬರ್ತಾ ಇಲ್ಲ. ಇನ್ಫ್ಯಾಕ್ಟ್ ಆನಂದರಾವ್ ಫ್ಲೈಓವರ್ ಮೇಲೆ ನೋಡಿದ್ದೇವೆ. ಆನಂದರಾವ್ ಸರ್ಕಲ್ ನ ಬಳಿಯಿಂದ ಬರುವಂತಹ ಒಂದು ಫ್ಲೈಓವರ್ ಇರಬಹುದು ಅಥವಾ ಸಂಗೊಳ್ಳಿ ರಾಯಣ್ಣ ಫ್ಲೈಓವರ್ ನ ಮೇಲ್ಭಾಗದಲ್ಲಿರುವಂತಹ ಚಿತ್ರಣವನ್ನ ಕೂಡ ನಾವು ನಿಮ್ಗೆ ನೋಡ್ತಾ ಇರುವಂತದ್ದು. ಈ ಒಂದು ಫ್ರೀಡಂ ಪಾರ್ಕ್ ನ ಸುತ್ತಮುತ್ತ 4-5 ಕಿಲೋಮೀಟರ್ ಏನಿದೆ ಫ್ರೀಡಂ ಪಾರ್ಕ್ಗೆ ಸಂಪರ್ಕ ಕಲ್ಪಿಸುವಂತ ಅಷ್ಟೂ ರಸ್ತೆಗಳು ಈಗ ಜಾಮ್ ಆಗಿರುವಂತದ್ದು. ಇದು ಕ್ಲಿಯರ್ ಆಗೋದಕ್ಕೆ ಕನಿಷ್ಠ 3-4 ಗಂಟೆಗಳ ಅವಶ್ಯ ಇದೆ ಅನ್ನೋದು ಮಾತ್ರ ಗೊತ್ತಾಗ್ತಿರುವಂತದ್ದು. ಪೊಲೀಸರು ಕೂಡ ಈ ಒಂದು ಟ್ರಾಫಿಕ್ ನ ಕ್ಲಿಯರ್ ಮಾಡೋದಕ್ಕೆ ಹರಸಾಹಸ ಪಡ್ತಿದ್ರೆ, ಮತ್ತೊಂದು ಕಡೆ ಈ ಒಂದು ಟ್ರಾಫಿಕ್ ನಲ್ಲಿ ಸಿಲುಕಿರುವಂತಹ ಪ್ರಯಾಣಿಕರು, ಸಾರ್ವಜನಿಕರು ಸರ್ಕಾರಗಳ ವಿರುದ್ಧ ತಮ್ಮ ಬೇಸರವನ್ನ ಹೊರಹಾಕ್ತಿರುವಂತದ್ದು. ರಾಜಕೀಯ ಮಾಡೋದಕ್ಕೆ ಇವರ ಮೇಲೆ ಅವರು, ಅವರ ಮೇಲೆ ಇವರು ಆಕ್ರೋಶವನ್ನ ಹೊರಹಾಕಿ ಪ್ರತಿನಿತ್ಯದ ಕೆಲಸಗಳಿಗೆ ನಮ್ಮಂತ ಜನರು ಹೋಗೋರಿಗೆ ಕಿರಿಕಿರಿಯನ್ನ ಮಾಡ್ತಿದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕ್ತಿರುವಂತದ್ದು. ಒಂದಂತೂ ಸತ್ಯ, ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ, ಆಂಬ್ಯುಲೆನ್ಸ್ ಕೂಡ ಸಿಕ್ಕಾಕೊಂಡಿದೆ. ಇಂತಹ ಪರಿಸ್ಥಿತಿಯಲ್ಲಿ ಯಾರಿಗಾದ್ರೂ ಆರೋಗ್ಯದ ಸಮಸ್ಯೆ ಇದು, ತೀವ್ರವಾದಂತಹ ಆರೋಗ್ಯದ ಸಮಸ್ಯೆ ಇದ್ರೆ ಏನು ಮಾಡಬೇಕಾಗುತ್ತೆ ಅನ್ನೋ ಒಂದು ಗೊಂದಲಕ್ಕೆ
ಈಗ ಕೇಂದ್ರ ಸರ್ಕಾರ ಉತ್ತರ ನೀಡುತ್ತಾ, ರಾಜ್ಯ ಸರ್ಕಾರ ಉತ್ತರ ನೀಡುತ್ತಾ, ಪ್ರತಿಭಟನೆಯನ್ನ ಮಾಡ್ತಿರುವಂತಹ ಕಾಂಗ್ರೆಸ್ ಪಕ್ಷ ಉತ್ತರ ನೀಡುತ್ತಾ ಅನ್ನೋದು ಗಮನಿಸಬೇಕಾಗಿರುವಂತದ್ದು. ಹೌದು, ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ನಡೀತಾ ಇದೆ, ಆಂಬ್ಯುಲೆನ್ಸ್ ನಲ್ಲಿ ಸಾಕ್ತಾ ಇದ್ದಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನೋ ಒಂದು ಪ್ರಶ್ನೆಗೆ ಈಗ ಪೊಲೀಸರು ಖಂಡಿತವಾಗಿ ಉತ್ತರ ನೀಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಅಭಿಷೇಕ್, ಬಿಬಿ ರಿಪಬ್ಲಿಕ್ ಕನ್ನಡ, ಬೆಂಗಳೂರು.